ಜೈಲಿನಲ್ಲಿರುವಂಥ ನಟ ದರ್ಶನ್ ಅವರನ್ನು ನೋಡಲು ಒಂದು ರಚಿತಾ ರಾಮ್ರವರು ತಮ್ಮ ಹುಡುಗನೊಂದಿಗೆ ಹೋಗಿದ್ದಾರೆ. ಸೊ ಈಗ ಎಲ್ಲೆಡೆ ತುಂಬ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಸೊ ನಟಿಯಾದಂಥ ರಚಿತಾ ರಾಮ್ರವರು ತುಂಬ ತಮ್ಮ ಜೀವನವನ್ನು ಖಾಸಗಿಯಾಗಿ ಇಟ್ಕೊಳ್ತಾ ಇದ್ರು. ತಮ್ಮ ಪರ್ಸನಲ್ ಜೀವನವನ್ನು ಎಲ್ಲೂ ಕೂಡ ಹಂಚ್ಕೊಳ್ತಾ ಇರಲಿಲ್ಲ. ಆದರೆ ಈಗ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ನಟಿ ರಚಿತಾ ರಾಮ್ರವರು ತಮ್ಮ ಬಾಯ್ ಫ್ರೆಂಡ್ ಅವರೊಂದಿಗೆ ನಟ ದರ್ಶನ್ ರವರನ್ನ ಒಂದು ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ರವರನ್ನ ನೋಡಲಿಕ್ಕೆ ಹೋಗಿದ್ದಾರಂತೆ. ಸೊ ಆ ವಿಡಿಯೋ ಈಗ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೊ ಅಷ್ಟಕ್ಕೂ ಹುಡುಗ ಯಾರು ಏನನ್ನ ಕೆಲಸ ಮಾಡ್ತಾರೆ, ಸೊ ಇವರೇನಾದರೂ ಕನ್ನಡದ ನಟರ, ಸೊ ಯಾರು ಇವರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ನಟಿ ರಚಿತಾ ರಾಮ್ರವರು. ಸೊ ತುಂಬಾನೇ ಒಂದು ಫೇಮಸ್ ಆಗಿರ್ತಕ್ಕಂಥ ನಟಿ ರಚಿತಾ ರಾಮ್ರವರು ತುಂಬಾನೇ ಒಂದು ಹಲವಾರು ಬಾರಿ ನಾವು ಇವರನ್ನ ನೋಡಿದ್ದೇವೆ. ಒಂದು ದರ್ಶನ್ ರವರ ಬಗ್ಗೆ ಎಲ್ಲೋ ಹೋದ್ರೂ ಕೂಡ ದರ್ಶನ್ ರವರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಸೊ ನಾನು ಇಷ್ಟೊಂದರ ಮಟ್ಟಿಗೆ ಬೆಳೆದಿದ್ದೆ ದರ್ಶನ್ ಅವರಿಂದ. ಸೊ ನಾನು ದರ್ಶನ್ ರವರನ್ನ ಯಾವತ್ತೂ ಬಿಟ್ಟು ಕೊಡೋದಿಲ್ಲ. ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಅವರ ಮೇಲಿನ ಪ್ರೀತಿ ಆಗಿರ್ಬೋದು, ಅಭಿಮಾನ ಆಗಿರ್ಬೋದು, ವಿಶ್ವಾಸ ಆಗಿರ್ಬೋದು ಎಂದಿಗೂ ಕೂಡ ಕಡಿಮೆ ಆಗಲ್ಲ ಅನ್ನೋ ಮಾತನ್ನ ನಟಿ ರಚಿತಾ ರಾಮ್ರವರು ಹೇಳ್ತಾರೆ. ಹಾಗೆ ಒಂದು ಇವರು ಮದುವೆ ಬಗ್ಗೆ ನೋಡಬೇಕಪ್ಪ ಅಂತಂದರೆ ತುಂಬಾ ಚರ್ಚೆಗಳು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ತುಂಬಾ ಚರ್ಚೆಗಳು ಆಗ್ತಾ ಇವೆ. ಯಾಕಪ್ಪ ಅಂತಂದರೆ ಇವರ ಮದುವೆ ಯಾವಾಗ ಆಗುತ್ತೆ ಅಂತಕ್ಕಂಥದ್ದನ್ನು ಅಭಿಮಾನಿಗಳು ಕಾತುರದಿಂದ ಕಾಯ್ಕೊಂಡು ಕೂತಿದ್ದಾರೆ. ಸೊ ಇವರಷ್ಟೇ ಅಲ್ಲದೆ ಒಂದು ನಟಿ ರಮ್ಯಾ ಆಗಿರ್ಬೋದು, ರಚಿತಾ ರಾಮ್ರವರು ಆಗಿರ್ಬೋದು, ಇನ್ನು ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಒಂದು ಅನುಶ್ರೀ ಅವರ ಬಗ್ಗೆ ಕೂಡ ತುಂಬಾ ಒಂದು ಚರ್ಚೆಗಳು ಆಗ್ತಾ ಇದ್ವು. ಆ್ಯಂಕರ್ ಅನುಶ್ರೀ ಅವರ ಮದುವೆ ಯಾವಾಗ, ಸೊ ಇವರು ಕೂಡ ತುಂಬ ವಯಸ್ಸಾಯಿತು, ಸೊ ಯಾವಾಗ ಮದುವೆ ಆಗ್ತಾರೆ, ಇವರು ಮದುವೆ ಏಜ್ ಮುಗಿಯೋಕೆ ಬಂತು ಅನ್ನೋ ಮಾತನ್ನ ಇಲ್ಲಿ ಒಂದು ಅಭಿಮಾನಿಗಳು ಹೇಳ್ಕೊಳ್ತಾ ಇದ್ರು. ಇನ್ನು ಇತ್ತೀಚೆಗೆ ಆಂಕರ್ ಅನುಶ್ರೀ ಅವರ ಮದುವೆ ಕೂಡ ಆಗಿತ್ತು. ಸೊ ಒಂದು ಲೇಟ್ ಆದ್ರೂ ಕೂಡ ಒಬ್ಬ ಒಳ್ಳೆಯ ಚಾಯ್ಸ್ ಅನ್ನ ಅವರು ಮಾಡಿದ್ರು. ಸೊ ಇಂದಿಗೂ ಕೂಡ ತುಂಬಾ ಚೆನ್ನಾಗಿ ಜೀವನವನ್ನ ಆಂಕರ್ ಅನುಶ್ರೀ ಆಗಿರ್ಬೋದು, ಒಂದು ರೋಷನ್ ಆಗಿರ್ಬೋದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇತ್ತೀಚೆಗಷ್ಟೇ ತುಂಬಾನೇ ಒಂದು ಅದ್ದೂರಿಯಿಂದ ಮದುವೆ ಆದ್ರೂ ಅಭಿಮಾನಿಗಳ ಸಮ್ಮುಖದಲ್ಲಿ ಒಂದು ಆಂಕರ್ ಅನುಶ್ರೀ ಆಗಿ ರೋಷನ್ ಅವರು ಕೂಡ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ರಚಿತಾ ರಾಮ್ರವರ ಮದುವೆ ಯಾವಾಗ ಅಂತಕ್ಕಂಥದ್ದನ್ನ ಅಭಿಮಾನಿಗಳು ಕಾತುರದಿಂದ ಕಾಯ್ಕೊಂಡು ಕೂತಿದ್ದಾರೆ. ಸೊ ಯಾವಾಗ ಮದುವೆ ಆಗ್ತಾರೆ ರಚಿತಾ ರಾಮ್ರವರು, ಸೊ ಹುಡುಗ ಯಾರು ಅಂತಕ್ಕಂಥದ್ದನ್ನ ಕಾಯ್ಕೊಂಡು ಕೂತಾ ಇದ್ರು. ಸೊ ಇನ್ನು ಈ ಹಿಂದೆ ಅಷ್ಟೇ ಒಂದು ರಚಿತಾ ರಾಮ್ರವರ ಬಗ್ಗೆ ಒಂದು ಮದುವೆ ಬಗ್ಗೆ ಕೇಳಿದಾಗ, ಇಲ್ಲ ನೀವೇ ಒಂದು ಗೌಡ್ರ ಹುಡುಗನನ್ನ ಹುಡುಕೊಳ್ಬಿಡಿ, ನಾನೇ ಮದುವೆ ಆಗ್ತೇನೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಸೊ ಇತ್ತೀಚೆಗಷ್ಟೇ ಒಂದು ನಟ ಧನ್ವೀರ್ ಹಾಗೆ ರಚಿತಾ ರಾಮ್ರವರ ಬಗ್ಗೆ ಊಹಾಪೋಹಗಳು ಕೇಳಿ ಬರ್ತಾ ಇದ್ವು. ಇವರಿಬ್ಬರು ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇದ್ವು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ನಟಿ ರಚಿತಾ ರಾಮ್ರವರು ಈ ಬಗ್ಗೆ ಮಾತನಾಡಿದಾಗ ಸುಮ್ಮನೆ ಸೈಲೆಂಟ್ ಆಗಿ ಬಿಡ್ತಿದ್ರು. ಸೊ ಒಂದು ನಗ್ತಾ ಹೋಗ್ತಾ ಬಿಡ್ತಿದ್ರು. ಸೊ ಇದನ್ನು ನೋಡಿದ ಅಭಿಮಾನಿಗಳು ಇಲ್ಲ ಇವರಿಬ್ಬರ ನಡುವೆ ಒಂದು ಏನೋ ಇದೆ, ಸೊ ಇವರಿಬ್ಬರು ಮದುವೆ ಆಗ್ತಾರೆ ಅಂತಕ್ಕಂಥದನ್ನ ಒಂದು ಊಹಾಪೋಹಗಳನ್ನ ಒಂದು ಅರ್ಥ ಮಾಡ್ಕೊಳ್ತಾ ಇದ್ರು. ಸೊ ನಟಿ ರಚಿತಾ ರಾಮ್ರವರು ಸ್ಪಷ್ಟವಾಗಿ ಎಲ್ಲೂ ಕೂಡ ಮಾಹಿತಿ ನೀಡಿರಲಿಲ್ಲ. ಸೊ ಇದಾಗಿ ಈ ರೀತಿಯಿಂದ ಈ ಒಂದು ಘಟನೆಗಳು ನಡೀತಾ ಇದ್ವು. ಅದಕ್ಕೆ ಧನ್ವೀರ್ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ರು, ನಾವಿಬ್ಬರು ಫ್ರೆಂಡ್ಸ್ ಮಾತ್ರ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದ ಒಂದು ಸಂಬಂಧ ಇಲ್ಲ, ಸಂಬಂಧವನ್ನು ಕಲ್ಪಿಸಬೇಡಿ ಅನ್ನೋ ಮಾತನ್ನ ನಟ ಧನ್ವೀರ್ ಅವರು ಹೇಳ್ಕೊಂಡಿದ್ರು. ಇನ್ನು ನಟಿ ರಚಿತಾ ರಾಮ್ರವರು ಒಂದು ದರ್ಶನ್ ಅವರನ್ನ ಒಂದು ನೋಡೋಕೆ ಒಂದು ಸ್ವತಃ ತಾವೇ ಒಂದು ತಮ್ಮ ಒಂದು ಬಾಯ್ ಫ್ರೆಂಡ್ ಅವರೊಂದಿಗೆ ಹೋಗಿದ್ದಾರಂತೆ. ಸೊ ಅವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇನ್ನೂ ಕೂಡ ಸಿಕ್ಕಿಲ್ವಂತೆ. ಅವರೊಬ್ರು ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಬೇಕಿದ್ರೆ ನಾನು ಆದಷ್ಟು ಬೇಗ ಅಪ್ಡೇಟ್ ಅನ್ನ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಅನ್ನ ಹಾಕಿ ಈ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನಿಸ್ತೆ, ಒಂದು ನಟಿಯಾದಂಥ ರಚಿತಾ ರಾಮ್ರವರು ಮದುವೆ ಆಗ್ಬೇಕಾ ಅಥವಾ ಆಗ್ಬಾರ್ದಾ ಅಂತಕ್ಕಂಥದ್ರ ಬಗ್ಗೆ ಕಮೆಂಟ್ ಅನ್ನ ನೀಡಿ.